ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಸಂಜೆಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಆ್ಯಕ್ಚುಲಿ ಬರ್ತಾರೋ ಇಲ್ಲೋ, ಲೇಟಾಗಿ ಬರ್ತಾರೇನೋ ಅಂದ್ಕೊಂಡೆ. ಸೊ ನಾನು ಇನ್ನೂ ಎಲ್ಲ ಕೆಲಸ ಮಾಡ್ಕೊತಾನೆ ಇದ್ದೆ. ಇವತ್ತಿಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು ಹಬ್ಬಕ್ಕೆ. ಸೊ ಇವಾಗ ದೇವರಿಗೊಂದು ಸೀರೆ ತರೋದು ಬಾಕಿ ಇತ್ತು. ನಾನೇ ಲೇಟ್ ಮಾಡಿದ್ದೆ, ಸುಮ್ಮನೆ ತಂದು ಅಲ್ಲಿ ಇಲ್ಲಿ ಇಡೋಕ್ಕಿಂತ ಹಬ್ಬ ಹತ್ತಿರ ಬಂದ ತಕ್ಷಣ ತೊಂದರೆ ಆಯಿತು ಅಂತ ಹೇಳಿ. ಸೊ ಇವಾಗ ದೇವರಿಗೆ ಸೀರೆ ಹಾಗೆ ಉಡಕ್ಕಿ ಸಾಮಾನು ಇಷ್ಟನ್ನು ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿರಿ. ಮತ್ತು ನಾನು ಬಂದಿನ್ನು ಅಡುಗೆನೂ ಮಾಡಬೇಕು. ಅಡುಗೆನೂ ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ದೋಸೆ ಮಾಡಿದ್ದೆ, ಅದೇ ತಿನ್ಕೊಂಡ್ವಿ ಮಧ್ಯಾಹ್ನಕ್ಕೆ. ಇವಾಗ ಏನು ಮಾಡಬೇಕು ಅಂತ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಅನ್ನೋದಕ್ಕಿಂತ ಕೆಲಸ ಸಾಕಾಗ್ತೈತೆ. ಸೊ ಏನಾದರೂ ಬಂದು ಒಂದು ಲೈಟಾಗಿ ರೈಸ್ ಮಾಡಿ ಒಗ್ಗರಣೆ ಕೊಟ್ಟರೆ ಆಯಿತು. ಇವರು ಬಂದು ಕುತ್ಕೊಂಡಿದ್ದಾರೆ ಫೋನ್ ನೋಡಿಕೊಂಡು. ನಡ್ರಿ, ಸರಿ ಬನ್ನಿ. ರಾಣಿ ಅಂಗಡಿಗೆ ಬಂದ್ವಿ. ಸೊ ಇಲ್ಲಿ ಉಡಕ್ಕಿ ಸಾಮಾನು ತೊಗೊಳ್ಳೋಣ ಅಂತ ಹೇಳಿ, ಸರಿ ಆಯಿತು ಅಂತ ಹೇಳಿ ಇವರು ತೊಗೊಳ್ತಾ ಇದ್ರು. ಫೋನ್ ಕಾಲ್ ಬಂತು ಅಂತ ಹೇಳಿ ಎಲ್ಲ ಹೇಳಿಬಿಟ್ಟು ಬಂದರು. ಸೊ ಇಲ್ಲಿ ತೊಗೊಂಬಿಟ್ಟು ಮತ್ತು ನಾವು ದೇವರಿಗೆ ಸೀರೆ ತೊಗೊಳಕ್ಕೆ ಹೋಗಬೇಕು. ಸೊ ಇದು ನಾನು ಲಾಸ್ಟಲ್ಲಿ ಇಟ್ಕೊಂಡೆ. ಸೊ ಸುಮ್ಮನೆ ಏನಕ್ಕೆ ತಂದಿಡೋದು, ಅಲ್ಲಿ ಇಲ್ಲಿ ಇಡೋದು ಅಂತ ಹೇಳಿ. ಆಮೇಲೆ ದೇವರಿಗೆ ಸೀರೆ ಚಾಯ್ಸ್ ಮಾಡೋದೇನು ಲೇಟ್ ಆಗಿಲ್ಲ. ಕೆಂಪು, ಹಸಿರು, ಆಮೇಲೆ ಈ ಥರ ಸೀರೆ ಇತ್ತು. ನಾನು ಕೆಂಪು ಸೀರೆ ತೊಗೊಳ್ಳೋಣ ಅಂತ ಅಂದೆ. ಇವರು ಬೇಡ, ಹಸಿರೇ ಕೊಡೋಣ ಅಂತಂದು. ಕೆಂಪುದು ಕೊಡ್ಬೋದು ಫ್ರೆಂಡ್ಸ್. ಸೊ ಕೆಂಪುದು ಕೊಟ್ಟರು ಏನು ಪರವಾಗಿಲ್ಲ ಅಂತಂದ್ರೂ ಕೇಳಿಲ್ಲ. ಸರಿ ಆಯಿತು ಬಿಡಿ, ಹಸಿರೇ ತೊಗೊಳ್ಳೋಣ ಅಂತ ಹೇಳಿ ಅವರಿಷ್ಟಂಗೆ ದೇವರಿಗೆ ಹಸಿರು ಸೀರೆ ತೊಗೊಂಡೆ. ಇನ್ನೊಂದು ಮರ್ತುಬಿಟ್ಟಿದ್ದೆ, ಮಸೆ ಅರ್ಬಿ. ಸೊ ಗ್ಯಾಸ್ ಒರೆಸ್ಲಿಕ್ಕೆ ಇಲ್ಲ ಮಸೆ ಅರ್ಬಿ ಥರ ಬೇಕಿತ್ತು ನನಗೆ. ಮನೆಯಲ್ಲಿ ಹಳೆ ಟೀ ಶರ್ಟ್ ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅಮ್ಮ. ಸೊ ತುಂಬ ದಿನಗಳಿಂದ ತೊಗೋಬೇಕು ಅಂತ ಹೇಳಿ. ಸೊ ಇಲ್ಲಿ ವೇಸ್ಟ್ ಟವಲು, ವೇಸ್ಟ್ ಬಟ್ಟೆಗಳೆಲ್ಲ ಹೊಸದೇ, ಕಟ್ ಪೀಸ್ ಎಲ್ಲ ಉಳಿದಿರುತ್ತಲ್ಲ, ಅದು ಮಸೆ ಅರ್ಬಿಗೆ ಅಂತ ಹೇಳಿ ಇಟ್ಟಿರ್ತಾರೆ. ಅದು ಕೂಡ ಒಂದು ಬಂಡಲ್ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ನೋಡಿ ಯಾವ ಸೀರೆ ತೊಗೊಂಡಿದ್ದೀನಿ, ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಉಡಕ್ಕಿ ಸಾಮಾನು, ಆಮೇಲೆ ಸೀರೆ ಮತ್ತು ಸ್ವಲ್ಪ ಕ್ರೀಮೆಲ್ಲ ಮುಗ್ದಿತ್ತು, ಕ್ರೀಮೆಲ್ಲ ತೊಗೊಂಡೆ. ಮೇಯ್ನಾಗಿ ನನಗೆ ಸೊ ಮಸೆ ಅರ್ಬಿ ಬಟ್ಟೆ ನಂಗೆ ತುಂಬ ಖುಷಿ ಆಯಿತು. ಅದಂದರೆ ನಂಗೆ ಬೇಕೇ ಬೇಕಿತ್ತು. ಹಳೇದು ಅಂದರೆ ಟೀ ಶರ್ಟು ಮೆತ್ತ ಕಾಟನಿಂದೆಲ್ಲ ಯೂಸ್ ಮಾಡ್ತಾಯಿದ್ದೆ. ತುಂಬ ದಿನಗಳಿಂದ ಅಮ್ಮ ಬೇಡ ಅಂತಿದ್ರು. ಅದೊಂದು ತೊಗೊಂಡೆ. ಹಾಗೆ ನಾನು ಇದೇ ಹಚ್ಚೋದು, ಸ್ಟಿಕ್ಕರ್ ಎಲ್ಲ ಹಚ್ಚಲ್ಲ. ಆಮೇಲೆ ಲ್ಯಾಕ್ಮೆ ಕ್ರೀಮ್ ತೊಗೊಂಡೆ, ಅದೊಂದು ಖಾಲಿಯಾಗಿತ್ತು. ಸೊ ಅದೊಂದು ತೊಗೊಂಡೆ. ಆಮೇಲೆ ನನ್ನ ಸ್ಟಿಕ್ಕರ್ಸ್ ಎಲ್ಲ ಮುಂಚೆ ತುಂಬ ಹಚ್ತಾಯಿದ್ದೆ. ಇವಾಗ ನನಗೆ ಇದು ಸಿಂಧೂರ್ ಬಿಂದಿನೇ ಹಚ್ಚಿ ರೂಢಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ನಮ್ಮ ಮನೆಯವರು ಅದು ಹಚ್ಚಿದರೆ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾರೆ. ಸೊ ಅವಾಗಿಂದ ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ. 2 ದಿನ ಹಚ್ಕೊಂಡೆ. ಸೊ ಆಮೇಲೆ ನನಗೆ ಇದು ಅಭ್ಯಾಸ ಆಯಿತು. ಇದು ಬಿಟ್ಟರೆ ನಂಗೆ ಬೇರೆ ಹಚ್ಚೋಕ್ಕೆ ಮನಸ್ಸು ಬರೋಲ್ಲ. ಹಾಗೆ ಇದೊಂದು ಕ್ರೀಮು, ಸಾಫ್ಟ್ ಕ್ರೀಮು, ಹಾಗೆ ಬ್ಯಾಂಡ್ ತೊಗೊಂಡೆ. ಇನ್ನು ಸೀರೆ ಮಾಮೂಲಿ ಹಸಿರು ಕಲರ್ ತೊಗೊಂಡೆ. ಹಸಿರು ಬ್ಲೌಸ್ ಪೀಸು ಮತ್ತು ಹಸಿರು ಸೀರೆ ನೋಡಿ, ಇದೊಂದು ಬ್ಲೌಸ್ ಪೀಸು, ಆಮೇಲೆ ಬಾರ್ಡರ್ ಇರೋದು ಒಂದು ಹಸಿರು ಸೀರೆ. ಸೊ ಇದೆಲ್ಲ ತೊಗೊಂಡು ಉಡಕ್ಕಿ ಸಾಮಾನು ಕೂಡ ತೊಗೊಂಡೆ. ಇದೆಲ್ಲ ಇವಾಗ ನಾನು ದೇವ್ರ ಮನೇಲಿ ಇಟ್ಬಿಡೋಣ ಅಂತ ಹೇಳಿ 2 ಕೊಬ್ಬರಿ ಬಟ್ಲ ಕೂಡ ಇಡ್ತಾರೆ. ಬಟ್ ನಾನು ಅಮ್ಮ ಹೇಳಿದ್ರು 5 ಇಡು, 3 ವರ್ಷಕ್ಕೊಮ್ಮೆ ಜಾತ್ರೆ ಬರುತ್ತಲ್ಲ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಎಲ್ಲನೂ 5 ಅಂದರೆ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿಲ್ಲ, ಕಡಿಮೆ ಮಾಡ್ಕೊಂಡಿಲ್ಲ. ಎಲ್ಲನೂ 5 ಬೆಟ್ಟಡಿಕೆ, 5 ಅರಿಶಿನ ಗೊಂಬ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಎಲೆ, ಲಿಂಬೆಹಣ್ಣು ಎಲ್ಲ ಮಾರನೇ ದಿನ ಅಂದರೆ ಬೆಳಗಿನ ಜಾವ ಪೂಜೆಗೆ ಹೋಗ್ತೀನಲ್ಲ, ಆವಾಗ ಎಲೆ, ಆಮೇಲೆ ಬಾಳೆಹಣ್ಣು, ಲಿಂಬೆಹಣ್ಣು ಎಲ್ಲ ಫ್ರೆಶ್ಶಾಗಿ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಇಷ್ಟು ಇವಾಗ ತಂದಿದ್ದೀನಿ. ಹಾಗೆ ಬಣ್ಣ ಹಬ್ಬ ಇತ್ತು. ತುಂಬ ಲೇಟಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಬಣ್ಣ ಹಬ್ಬ ಆಗಿ ತುಂಬ ದಿನ ಆಯಿತು. ಸೊ ಜಾಸ್ತಿ ಜೋರಾಗಿ ನಾವು ಬಣ್ಣ ಹಬ್ಬ ಆಟ ಆಡಿಲ್ಲ. ಹಾಗೆ ಸಿಂಪಲಾಗಿ ಮನೆ ಹತ್ರ ಅಣ್ಣನ ಮಕ್ಕಳೆಲ್ಲ ಬಂದಿದ್ದರು. ಸಿಂಪಲಾಗಿ ಬಣ್ಣ ಹಬ್ಬ ಆಚರಿಸಿದ್ವಿ. ಮನೆ ಕ್ಲೀನ್ ಎಲ್ಲ ಮಾಡೋದಿತ್ತಲ್ಲ. ಸೊ ಹಾಗಾಗಿ ಈ ಟೈಮು ನಾನು ತುಂಬ ಸಿಂಪಲಾಗಿ ಮಾಡಿದ್ದೀನಿ. ನನಗೆ ಟೈಮೇ ಇದ್ದಿಲ್ಲ ಹೊರಗಡೆ ಹೋಗಿ. ಪ್ರತಿ ವರ್ಷ ನಾನು ಬಣ್ಣ ಹಬ್ಬ ಅಂದರೆ ಮನೆಯಲ್ಲೇ ಇರಲ್ಲ. ಬೆಳಗ್ಗೆ ಹೋದರೆ ಮಧ್ಯಾಹ್ನ 12:30, 1 ಗಂಟೆಗೆ ಬರ್ತೀನಿ. ಅಷ್ಟು ಕುಣಿದು ಕುಪ್ಪಳಿಸ್ಕೊಂಡು ಬರ್ತೀನಿ. ಬಟ್ ಈ ಸರ್ತಿ ಹಬ್ಬ ಇರೋದ್ರಿಂದ, ಜಾತ್ರೆ ಇರೋದ್ರಿಂದ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಕ್ಲೀನಿಂಗು ಎಲ್ಲ ಬಿಟ್ಟು ಹೋಗೋಕ್ಕೆ ಆಗಿಲ್ಲ. ಸೊ ಹಾಗೆ ಸಿಂಪಲಾಗಿ ಬಣ್ಣ ಹಬ್ಬ ಆಚರಿಸಿದ್ವಿ. ಸಿಂಪಲ್ ಆದರೂ ಅದೊಂಥರ ತುಂಬ ಮನಸ್ಸಿಗೆ ಖುಷಿ ಇರುತ್ತೆ, ಖುಷಿ ಕೊಡ್ತು.
ಬಣ್ಣ ಹಬ್ಬ ವರ್ಷಕ್ಕೊಮ್ಮೆ ಬರುತ್ತೆ. ಸೊ ಈ ಬಣ್ಣನ ನಾವು ಹಚ್ಚಕ್ಕೆ ಬಂದರೆ ಬೇಡ ಅನ್ನಬಾರ್ದು. ಸೊ ರಂಗು ರಂಗಾಗಿ ನಮಗೆಲ್ಲರೂ ಬಣ್ಣ ಹಚ್ಚಿ ಹೋದರು. ತುಂಬಾ ಖುಷಿ ಆಯಿತು. ಹಾಗೆ ಅಣ್ಣಂದಿರು ಎಲ್ಲ ಬರ್ತಾಯಿದ್ರು. ಇದೇ ಫಸ್ಟ್ ವರ್ಷ ನನಗೆ ದೊಡ್ಡಣ್ಣ ಅಷ್ಟೇ ಒಬ್ಬರೇ ಬಂದಿರೋದು. ಅವರು ಎಲ್ಲ ಕೂಡ ಬ್ಯುಸಿ ಇದ್ದರು. ಸೊ ಹಾಗಾಗಿ ಅವ್ರು ಬರೋಕ್ಕೆ ಆಗಿಲ್ಲ. ಇಲ್ಲಾಂದರೆ ಎಲ್ಲ ಅಣ್ಣಂದಿರು ಬಂದು ಫುಲ್ಲು ಜೋರಾಗಿ ಆಚರಿಸ್ತಿದ್ವಿ. ನೋಡಿ ಮಕ್ಕಳಂತೂ ಬೆಳಗ್ಗೆಯಿಂದನೂ ಹೊರಗಡೆನೇ ಇದ್ದಾರಂತೆ. ಹಾಗೆ ನಾವು ನೋಡಿ ಮಾರ್ಕೆಟ್ ಹೋಗಿ ಬಂದು ಇವರೇ ಒಗ್ಗರಣೆ ಹಾಕ್ತಾ ಇದ್ದಾರೆ. ಸೊ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಸ್ವಲ್ಪ ಏನು ಮಾಡ್ಕೊಳ್ಳೋದು, ಮಧ್ಯಾಹ್ನ ದೋಸೆಗೆ ಬಿಟ್ಟಿದ್ದೆ. ಸೊ ಹಾಗಾಗಿ ಇನ್ನು ಒಂದು ಹೊತ್ತಿಗೆ ಮಸಾಲ ರೈಸ್ ಮಾಡ್ತಾ ಇದ್ದಾರೆ. ಹೊಟ್ಟೆ ಹಸಿದು ಹೊರಗಡೆ ಹೋಗಿದ್ವಿ, ಏನಾದರೂ ತಿನ್ಕೋಬೇಕು ಅನ್ನೋದು ಒಂದು ಬಂದಿಲ್ಲ ನಮಗೆ. ಹಾಗೆ ಬಂದ್ವಿ, ಹೊಟ್ಟೆ ಹಸಿತೈತೆ ಅಂದರು. ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ಟೆ. ಅದು ಯಾಕೋ ಚೆನ್ನಾಗೇ ಇರಲಿಲ್ಲ ನೋಡಿ ಫ್ರೆಂಡ್ಸ್, ಬೆಳ್ಳಗಿದೆ. ನಂಗೆ ಇಷ್ಟನೇ ಆಗಲ್ಲ ಈ ಥರ ಇದ್ದರೆ. ಬಟ್ ಓಕೆ, ಸೈಡಲ್ಲಿ ಅಷ್ಟೇ ತಿಂದಿದ್ದೀವಿ. ಹಾಗೆ ಈ ಮಸಾಲೆ ಬಾಕ್ಸು ಮೊನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೆ. ಸೊ ಅಮ್ಮ ಸ್ವಲ್ಪ ಖಾಲಿ ಆದ್ರೂ ಬೈತಾರೆ, ಫುಲ್ಲಾಗಿ ಇರಬೇಕು ಮಸಾಲೆ ಬಾಕ್ಸು, ಲಕ್ಷ್ಮಿ ಇದ್ದಂಗೆ ಅಂತ ಹೇಳಿ. ಹಾಗಾಗಿ ಇನ್ಮೇಲೆ ಫುಲ್ ಹಾಗೆ ಅಂದರೆ ಸ್ವಲ್ಪ ಖಾಲಿ ಆದ ತಕ್ಷಣ ಹಾಕ್ತಾ ಹೋಗ್ತೀನಿ. ಸೊ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ಅಮ್ಮ ಎಲ್ಲದರಲ್ಲೂ ಒಂದೊಂದು ಕಾಯಿನ ಇಟ್ಟಿದ್ದಾರೆ. ಸೊ ಒಂದೊಂದು ಕಾಯಿನ ಕೂಡ ಹಾಕ್ತೀನಿ, ಚೆನ್ನಾಗಿ ಕಾಣುತ್ತೆ ಫುಲ್ ಇದ್ರೂ ನೋಡಿ. ಮಸಾಲ ರೈಸ್ ಆಯಿತು. ಪಾಪ ನಮ್ಮ ಮನೆಯವರೇ ಮಾಡಿದ್ರು, ಬೇಜಾರಿಲ್ದಂಗೆ ಅವರೇ ಮಾಡಿದ್ರು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬಾ ಟೇಸ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ತಿಂದ್ಕೊಂಡು ಮಲಗಿದ್ರೆ ಸಾಕಾಗಿತ್ತು. ನಿಜವಾಗ್ಲೂ ಮನೆ ಡೀಪ್ ಕ್ಲೀನ್ ಅಂತಂದರೆ ಸುಮ್ಮನೆ ಅಲ್ಲ, ತುಂಬಾ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದೆ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.